ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ರೇಖಾ ನೋಡುವುದಕ್ಕೆ ತುಂಬ ಸುಂದರವಾದ ಹೆಣ್ಣು. ಆಗಷ್ಟೇ ಮದುವೆಯಾಗಿ 6 ತಿಂಗಳು ಕಳೆದಿದ್ದು, ಗಂಡನ ಜೊತೆ ಸುಖವಾದ ಸಂಸಾರ, ಅವಳೊಂದಿಗೆ ಚಿಕ್ಕ ಸಂಸಾರ. ಗಂಡ ಹೆಂಡತಿ, ಅತ್ತಿಗೆ ಮೈದ, ಇಷ್ಟೇ ಇವಳ ಮನೆಯಲ್ಲಿ ಇದ್ದದ್ದು. ಎಲ್ಲೂ ತುಂಬ ಅನ್ಯೋನ್ಯವಾಗಿದ್ದರೂ ಒಬ್ಬರನ್ನೊಬ್ಬರು ಕಂಡರೆ ತುಂಬಾನೇ ಪ್ರೀತಿ. ಮೈದುನನಿಗೂ ಕೂಡ ಒಳ್ಳೆ ಹುಡುಗಿ ನೋಡಿದ್ರು, 1 ತಿಂಗಳಲ್ಲಿ ಮದುವೆನೂ ಇಟ್ಕೊಂಡಿದ್ರು. ಆ ಹುಡುಗಿಗೂ ಇವಳು ಮೈದುನ ಅಂದರೆ ಹೆಚ್ಚು ಪ್ರೀತಿ. ಎಷ್ಟು ಬೇಗ ಮದುವೆ ಆಗ್ತೀನೋ ಅಂತ ಕಾಯ್ತಾ ಇರ್ತಿದ್ಲು. ವಾರದಲ್ಲಿ 2 ದಿನ ಇವರ ಮನೆಯಲ್ಲಿ ಕಾಲ ಕಳೆದಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದು ಆಕ್ಸಿಡೆಂಟಲ್ಲಿ ಗಂಡ ತೀರಿ ಹೋಗ್ತಾನೆ. ಆಗ ಅಪಘಾತವಾದ ಮನೆಯಲ್ಲಿ ಯಾರಿಗೂ ತಡೆಯೋಕ್ಕಾಗದೇ ಇಲ್ಲ. ರೇಖಾ ಅಂತೂ ದುಃಖದಲ್ಲಿ ಮುಳುಗಿ ಹೋಗ್ತಾಳೆ. 3 ಹೊತ್ತು ಗಂಡನನ್ನೇ ನೆನೆಸಿಕೊಂಡು ಅಳ್ತಾನೆ ಇರ್ತಾಳೆ. ಅವಳ ಅತ್ತೆ ಮತ್ತೆ ಮೈದನನಿಗೆ ಇವಳಿಗೆ ಸಮಾಧಾನ ಹೇಳಿ ಹೇಳಿ ಸಾಕಾಗಿರುತ್ತೆ. ಹೀಗೆ ದಿನಗಳು ಕಳೆದಂತೆ ಕ್ರಮೇಣ ಸ್ವಲ್ಪ ಸುಧಾರಿಸಿಕೊಂಡು ಕೆಲಸಗಳ ಕಡೆ ಗಮನ ಕೊಡ್ತಾಳೆ. ಆದರೆ ಇವಳ ಮೈದುನ ದಿನೇ ದಿನೇ ಅವಳ ಸೌಂದರ್ಯವನ್ನು ನೋಡಿ ಹುಚ್ಚು ಹಿಡಿಸಿಕೊಂಡು ಬಿಟ್ಟಿರ್ತಾನೆ. ಹೇಗಾದರೂ ಮಾಡಿ ತನ್ನ ಅತ್ತಿಗೆಯನ್ನು ತನ್ನ ಕೈವಶ ಮಾಡಿಕೊಂಡು ಅವಳನ್ನು ಅನುಭವಿಸಿ ಸುಖ ಪಡಬೇಕು ಅಂತ ಅಂದ್ಕೊತಾನೆ. ಆದರೆ ಯಾವಾಗಲೂ ಅವನ ಅಮ್ಮ ಮನೆಯಲ್ಲಿ ಇದ್ದ ಕಾರಣ ಅವನ ಅತ್ತಿಗೆಯನ್ನು ಅವನ ವಶ ಮಾಡಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದರೂ ಕೂಡ ಅವರ ಜೊತೆ ಆತ್ಮೀಯವಾಗಿ ಮಾತಾಡೋದು, ಪಕ್ಕ ಕೂರೋದು, ಜೋಕ್ ಹೇಳಿ ನಗಿಸೋದು, ಟೈಮ್ ಸಿಕ್ಕಾಗೆಲ್ಲ ಅವಳನ್ನು ಮುಟ್ಟೋದು, ಹೀಗೆ ಮಾಡ್ತಾನೆ ಇರ್ತಾನೆ. ಅವಳ ಅತ್ತೆ ಕೂಡ ಏನು ಅಂದ್ಕೊಂಡೋದಿಲ್ಲ. ಅಕ್ಕ ತಮ್ಮನ ರೀತಿ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗಿ ಹೋಗ್ತಾಳೆ. ಈಗ ತಾನೇ ಗಂಡನ್ನ ಕಳ್ಕೊಂಡಿದ್ದಾಳೆ, ಕೊನೆ ಪಕ್ಷ ಇವನಿಂದಾದರೂ ಖುಷಿಯಾಗಿರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾಳೆ. ಹೀಗೆ ದಿನಗಳು ಕಳೀತಾ ಹೋಗ್ತವೆ. ಒಂದಿನ ರೇಖಾಳ ಅತ್ತೆ ತವರ ಮನೆಗೆ ಕಡೆಗೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಹೋಗಬೇಕಾಗಿ ಎಲ್ಲವನ್ನ ತಯಾರಿ ಮಾಡ್ಕೊಂಡಿರ್ತಾರೆ. ಆದರೆ ರೇಖಾಗೆ ಹೆಣ್ಣು ಮಕ್ಕಳ ಸಮಸ್ಯೆಯಿಂದಾಗಿ ಪೂಜೆಗೆ ಹೋಗಲಾಗೋದಿಲ್ಲ. ಹಾಗಾಗಿ ಅವಳ ಅತ್ತೆ ಹುಷಾರಾಗಿ ಮನೆಯಲ್ಲೇನೆ ಇರು, ನಿನ್ನ ಮೈದುನ ಕೂಡ ಇರ್ತಾನೆ, ನೀನೇನು ಭಯಪಡಬೇಡ ಎಂದು 2 ದಿನ ಬಿಟ್ಟು ಬಂದು ಬಿಡ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾಳೆ. ಅವಳು ಕೂಡ ಆರಾಮಾಗಿ ಮನೆಯಲ್ಲಿ ಇರ್ತಾಳೆ. ಆದರೆ ರೇಖಾ ಅಮ್ಮನ ಜೊತೆ ಹೋಗಿಲ್ಲ. ಇವತ್ತು ಮನೆಯಲ್ಲಿ ಇಬ್ಬರೇ ಇರ್ತೀವಿ ಅಂತ ತಿಳಿದ ಮೈದುನ ಹೇಗಾದರೂ ಮಾಡಿ ಇವತ್ತು ನನ್ನ ಅತ್ತಿಗೆಯನ್ನು ಒಲಿಸಿಕೊಳ್ಳಲೇಬೇಕು ಅಂತ ಅಂದ್ಕೊತಾನೆ. ಒಂದು ಬಾಟಲ್ ತಗೊಂಡು ಅರ್ಧ ಜ್ಯೂಸನ್ನು ಕೆಳಗೆ ಚೆಲ್ಲಿ ಆ ಜಾಗಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ತೆಗೆದುಕೊಂಡು ಮನೆಗೆ ಬರ್ತಾನೆ. ಅತ್ತಿಗೆಯನ್ನ ಕರೆದು 2 ಗ್ಲಾಸ್ ತರಿಸಿಕೊಂಡು ಅರ್ಧ ಅತ್ತಿಗೆಗೆ ಅರ್ಧ ತನಗೆ ಹಾಕಿಕೊಂಡು ಜೊತೆಗೆ 1 ಗ್ಲಾಸ್ ಕೊಡ್ತಾನೆ. ಅವಳು ಕೂಡ ಜ್ಯೂಸನ್ನು ಕುಡಿದು ಮುಗಿಸ್ತಾಳೆ. ಆದರೆ ಇವನು ಮಾತ್ರ ಕುಡಿಯೋದೇ ಇಲ್ಲ. ಕುಡಿದಾದ ಮೇಲೆ ತಲೆಗೆ ಮತ್ತೆ ಏರಿ ಅವನ ಮೇಲೇನೆ ಬಿದ್ದು ಹೋಗ್ತಾಳೆ. ಅದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಅವಳನ್ನ ಎತ್ತಿಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿ ಅವಳ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಬೆತ್ತಲಾಗಿಸಿ ಅವಳನ್ನು ಉಪಯೋಗಿಸಿಕೊಂಡು ಅನುಭವಿಸಿ ಸುಖಪಟ್ಟು ಮಜಾ ಮಾಡಿ ಅವಳು ಪಕ್ಕದಲ್ಲಿನೇ ಮಲ್ಕೊಂಡು ಬಿಡ್ತಾನೆ. ಬೆಳಗ್ಗೆ ಎಚ್ಚರವಾದಾಗ ಸ್ವಲ್ಪ ತಲೆಭಾರ ಆಗಿರುತ್ತೆ. ಎದ್ದು ಕೂತು ತನ್ನ ಅವಸ್ಥೆಯನ್ನು ನೋಡಿಕೊಳ್ತಾಳೆ. ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇರೋದಿಲ್ಲ. ನೋಡಿ ಶಾಕ್ ಹೋಗ್ತಾಳೆ. ಪಕ್ಕದಲ್ಲಿ ನೋಡಿದ್ರೆ ಅವಳ ಮೈದುನ ಕೂಡ ಬೆತ್ತಲಾಗಿ ಮಲಗಿರ್ತಾನೆ. ಅದನ್ನು ನೋಡಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳ ಅಳುವನ್ನು ಕೇಳಿಸಿಕೊಂಡ ಮೈದುನ ಮೇಲಿದ್ದು, ಅತ್ತಿಗೆ ಯಾಕೆ ಅಳ್ತಿದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಅವಳು, ಇದೇನು ಮಾಡಿಬಿಟ್ರಿ, ಇದೆಲ್ಲ ತಪ್ಪು, ನಾನು ನಿನ್ನ ಅತ್ತಿಗೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವನು, ಈಗ ಆಗಿದ್ದು ಆಗೋಗಿದೆ ಅತ್ತಿಗೆ, ಈಗ ಏನು ಮಾಡೋದಕ್ಕೆ ಆಗೋದಿಲ್ಲ, ನೀವಂದರೆ ನನಗೆ ಹುಚ್ಚು ಪ್ರೀತಿ. ಆದರೆ ಅಣ್ಣ ಇದ್ದಾಗ ಹೇಳಿಕೊಳ್ಳೋದಕ್ಕೆ ಆಗಲೇ ಇಲ್ಲ. ಅವನು ಸತ್ತ ಮೇಲೂ ಕೂಡ ಹೇಳಿಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ಈಗ ಹೇಗಾದರೂ ಅಣ್ಣ ಇಲ್ವಲ್ಲ, ಇನ್ನು ನಿಮಗೂ ಚಿಕ್ಕ ವಯಸ್ಸು, ಬೇರೆ ಯಾರನ್ನು ಮದುವೆ ಆಗಲೇಬೇಕಲ್ವಾ, ಅದು ನಾನೇ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆಗ ಅವಳು, ಏನನ್ನು ಮಾತನಾಡಬೇಡಿ, ನೀವು ನನ್ನನ್ನು ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ, ನಿಮಗಾಗಲೇ ಮದುವೆ ಸೆಟ್ ಆಗಿದೆ, ಆ ಹುಡುಗಿಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಅತ್ತಿಗೆ, ನನಗೆ ನೀವಂದರೆ ಹುಚ್ಚು ಪ್ರೀತಿ, ನನಗೆ ಆ ಹುಡುಗಿ ಅಂದರೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಆದರೆ ನಿಮ್ಮೆಲ್ಲರ ಬಲವಂತಕ್ಕೆ ನಾನು ಒಪ್ಪಿಕೊಂಡಿದ್ದು ಅಷ್ಟೇ, ಈಗೇನು ಮದುವೆ ಸೆಟ್ ಆಗಿದೆ ಅಷ್ಟೇ, ಮದುವೆ ಏನಾಗಿಲ್ವಲ್ಲ, ಹೇಗಾದರೂ ಮಾಡಿ ಅಮ್ಮನನ್ನು ಒಪ್ಪಿಸ್ತೀನಿ, ನಮ್ಮಿಬ್ಬರು ಮದುವೆಯಾಗಿ ಸುಖವಾಗಿರೋಣ ಅಂತ ಹೇಳಿಕೊಳ್ತಾನೆ. ಅವಳು ಕೂಡ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಳ್ತಾಳೆ. ಇದಾದ ಮೇಲೆ ಅವಳ ಅತ್ತೆ ಬರುವವರೆಗೂ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಜಾ ಮಾಡ್ತಾರೆ. ಅವಳ ಅತ್ತೆ ಬಂದ ಮೇಲೂ ಕೂಡ ರಾತ್ರಿ ಮಲಗಿದ ಮೇಲೆ ಸೀದಾ ತನ್ನ ಅತ್ತಿಗೆಯ ರೂಮಿಗೆ ಹೋಗಿ ಮಜಾ ಮಾಡ್ತಿರ್ತಾನೆ. ಒಂದಿನ ರೇಖಾಳ ಅತ್ತಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತೆ. ಟೇಬಲ್ ಮೇಲೆ ನೋಡಿದರೆ ನೀರು ಖಾಲಿಯಾಗಿರುತ್ತೆ. ಹಾಗಾಗಿ ನೀರು ಕುಡಿಯುವುದಕ್ಕೆ ಹೊರಗಡೆ ಬಂದಾಗ ಸೊಸೆ ರೇಖಾಳ ರೂಮಿನಲ್ಲಿ ಕರೆಂಟ್ ಇರೋದು ಕಾಣುತ್ತೆ. ಹತ್ರ ಹೋಗಿ ನೋಡಿದಾಗ ರೂಮಿನ ಒಳಗಡೆಯಿಂದ ಯಾರೋ ಮಾತನಾಡುತ್ತಿದ್ದ ಶಬ್ದ ಕೇಳಿಸುತ್ತೆ. ಇಷ್ಟು ರಾತ್ರಿಯಲ್ಲಿ ಅವಳ ರೂಮಿನಲ್ಲಿ ಯಾವುದೋ ಗಂಡಸಿನ ಶಬ್ದ ಕೇಳಿಸುತ್ತಿದೆಯಲ್ಲ, ಯಾರದ್ದು
ಅಂತ ಸೀದಾ ಬಾಗಿಲನ್ನು ಓಪನ್ ಮಾಡಿ ಒಳಗೆ ಹೋಗ್ತಾಳೆ. ಮಗ ಮತ್ತು ಸೊಸೆಯನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿ ಒಂದು ಕ್ಷಣ ದಿಗಿಲುಕೊಂಡು ಹೋಗ್ತಾಳೆ. ಶಾಕ್ ಆಗಿಬಿಡ್ತಾಳೆ. ತಕ್ಷಣ ಹಿಂದಕ್ಕೆ ತಿರುಗಿ ನಿಮ್ಮಿಬ್ಬರ ಜೊತೆನೂ ಮಾತಾಡಬೇಕು, ಹೊರಗೆ ಬನ್ನಿ ಅಂತ ಹೇಳಿ ಹೊರಗೆ ಹೋಗ್ತಾನೆ. ಇಬ್ಬರು ಬಟ್ಟೆ ಹಾಕ್ಕೊಂಡು ಹೊರಗಡೆ ಬರ್ತಾರೆ. ಇದೇನು ಮಾಡ್ತಿದ್ದೀರಾ ನೀವು? ಇಂತಹ ಹೊಲಸು ಕೆಲಸ ಮಾಡೋದಕ್ಕೆ ನಿಮಗೆ ನಾಚಿಕೆನೇ ಆಗೋದಿಲ್ವಾ? ರೇಖಾ, ಇನ್ನೊಂದು ಕ್ಷಣನೂ ನೀನು ನನ್ನ ಮನೆಯಲ್ಲಿ ಇರಕೂಡದು, ಸೀದಾ ನಿನ್ನ ತವರು ಮನೆಗೆ ಹೊರಡು ಅಂತ ಹೇಳ್ತಾಳೆ. ಅವಳು ತನ್ನ ಮೈದುನನ ಮುಖವನ್ನು ನೋಡ್ತಾಳೆ. ಅವನ ಕಣ್ಣಲ್ಲಿ ರಿಕ್ವೆಸ್ಟ್ ಮಾಡಿ, ಈಗ ನೀನು ಹೋಗು, ಆಮೇಲೆ ಮಾತಾಡೋಣ ಅಂತ ಹೇಳಿಕೊಳ್ತಾನೆ. ಅವಳು ಕೂಡ ಮರು ಮಾತನಾಡದೆ ತನ್ನ ತವರು ಮನೆಗೆ ಹೊರಟು ಬಿಡ್ತಾಳೆ. ರೇಖಾ ಹೋಗಿದ್ದ ಮೇಲೆ ಅಮ್ಮ ಮಗ ಮಾತಾಡ್ತಾನೆ ಇರಲ್ಲ. 2 ದಿನ ಕಳೆಯೋ ಹೊತ್ತಿಗೆ ಮಗನಿಗೆ ನೋಡಿರುವ ಹುಡುಗಿಯ ಮನೆಯ ಕಡೆಯಿಂದ ಫೋನ್ ಬಂದು ಈ ಮದುವೆ ನಿಲ್ಲಿಸಿ ಅಂತ ಹೇಳಿಬಿಡ್ತಾರೆ. ಸೀದಾ ಕೋಪಗೊಂಡ ಅವಳ ಅಮ್ಮ ಅವನ ಹತ್ತಿರ ಬಂದು, ಇದೇನು ಮಾಡ್ತಿದ್ದೀಯಾ ನೀನು? ಲಕ್ಷಣವಾಗಿ ಹುಡುಕಿದ್ದೇನೆ. ಮದುವೆಯಾಗಿ ಸುಖವಾಗಿರೋದನ್ನು ಬಿಟ್ಟು ಗಂಡ ಸತ್ತಿರೋಳನ್ನು ಕಟ್ಟಿಕೊಂಡು ಏನು ಸುಖ ಪಡಬೇಕು ಅಂತ ಅಂದುಕೊಂಡಿದ್ದೀಯಾ ಅಂತ ಬೈತಾಳೆ. ಆಗ ಅಮ್ಮ, ನನಗೆ ಅತ್ತಿಗೆ ಅಂದರೆ ತುಂಬಾನೇ ಇಷ್ಟ. ನಾನು ಮದುವೆ ಅಂತ ಆದರೆ ಅದು ಅವರನ್ನ ಮಾತ್ರ. ನೀನೇನೇ ಹೇಳು, ನೀನೇನಾದರೂ ಮಾಡು, ನಾನು ಅವರನ್ನ ಮದುವೆ ಆಗೋದು. ಈ ವಯಸ್ಸಿನಲ್ಲಿ ನಮ್ಮ ವಿರುದ್ಧ ಹೋಗಿ ಬೇರೆಲ್ಲೋ ನಮ್ಮಿಂದ ದೂರವಾಗಿ ಇರೋದಕ್ಕಿಂತ ಅತ್ತಿಗೆ ಮತ್ತೆ ನನ್ನನ್ನು ಒಪ್ಪಿಕೊಂಡು ನಮ್ಮ ಜೊತೆನೇ ಇರು. ಇಷ್ಟು ದಿನ ಅತ್ತಿಗೆಯನ್ನು ನೋಡಿದ್ದೀಯಾ? ಅತ್ತಿಗೆ ಎಷ್ಟು ಒಳ್ಳೆಯವರು ಅಂತ ನಿನಗೂ ಗೊತ್ತಿದೆ. ಮತ್ತೆ ಯಾಕೆ ನೀನು ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ, ನಿನಗೆ ಹೇಗೆ ಹೇಳಬೇಕು, ನನಗೆ ಅರ್ಥನೇ ಆಗ್ತಿಲ್ಲ. ಅವಳಿಗೆ ಆಗಲೇ ಮದುವೆಯಾಗಿದೆ. ಗಂಡ ಸತ್ತಿರೋಳನ್ನ ಮದುವೆಯಾಗಿ ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಬೈತಾಳೆ. ಆಗ ಅಮ್ಮ, ಅತ್ತಿಗೆಯ ಸ್ಥಾನದಲ್ಲಿ ನಿನ್ನ ಮಗಳಿದ್ದಿದ್ರೆ ಇದೇ ರೀತಿ ಮಾತಾಡ್ತಿದ್ಯಾ? ಅತ್ತಿಗೆಗೆ ಅಂತ ಮಹಾನ್ ವಯಸ್ಸು ಏನಾಗಿದೆ? ಬೇರೆ ಯಾರನ್ನು ಮದುವೆಯಾಗಬೇಕಲ್ಲ, ಅದು ನಾನೇ ಆದರೆ ಏನು ತಪ್ಪು ಅಂತ ಕೇಳ್ತಾನೆ. ಆಗ ಅದರ ವಿರುದ್ಧ ಮಾತನಾಡಿ ಅವನಿಂದ ದೂರ ಆಗೋದಕ್ಕಿಂತ ಇವರ ಮದುವೆಗೆ ಒಪ್ಪಿಕೊಳ್ಳೋದೇ ಲೇಸು ಅಂದು, ಅದು ಅಲ್ಲದೆ ಅವಳನ್ನ 1 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬಾ ಒಳ್ಳೆಯ ಹುಡುಗಿ. 2ನೇ ಮದುವೆ ಅನ್ನೋದು ಬಿಟ್ಟರೆ ತುಂಬಾ ಒಳ್ಳೆಯ ಹುಡುಗಿ. ಹೋಗಲಿ ಬಿಡು, ಬೇರೆ ಯಾರದ್ದು ಹೆಂಡತಿ ಆಗಿಲ್ವಲ್ಲ, ತನ್ನ ಮೊದಲನೇ ಮಗನ ಹೆಂಡತಿಯೇ ಅಲ್ವಾ? ಸರಿ ಬಿಡು, ಒಪ್ಪಿಕೊಳ್ಳೋಣ ಎಂದು ತನ್ನ ಒಪ್ಪಿಗೆಯನ್ನು ತಿಳಿಸುತ್ತಾಳೆ. ಕೊನೆಗೆ 1 ವಾರದ ನಂತರ ದೇವಸ್ಥಾನದಲ್ಲಿ ತುಂಬಾ ಸರಳವಾಗಿ ಇಬ್ಬರ ಮದುವೆಯೂ ಆಗುತ್ತದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.